ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಬಳ್ಳಮ್ಮನವ್ರನ್ನ ಮಾತಾಡಿಸಿ ಇವರ ಮತ್ತೆ ಕೆಲಸ ಕಾರ್ಯಗಳನ್ನು ಏನು ಮಾಡಿದ್ದಾರೆ ಅವ್ರ ಬಗ್ಗೆ ಡೀಟೇಲ್ ಕೇಳ್ಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್, ತಮ್ಮ ಹೆಸರು? KS ಬಳ್ಳಮ್ಮ. KS ಬಳ್ಳಮ್ಮ. ಸರ್, ತಮ್ಮ ಹೆಸರು? KK ಸುಬ್ಬಯ್ಯ. KK ಸುಬ್ಬಯ್ಯ. ಮೇಡಮ್, ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ ಮೇಡಮ್? ಕೆದಮೂರು ಗ್ರಾಮ ಪಂಚಾಯತಿಗೆ ಆಯ್ಕೆ ಆಗಿತ್ತು. ಇದು ಎಷ್ಟನೇ ಬಾರಿಗೆ ಆಯ್ಕೆ ಆಗಿದ್ದೀರಾ? ಇದು ಪ್ರಥಮ ಬಾರಿ. ರಾಜಕೀಯಕ್ಕೆ ಬರೋದು ಮೊದಲು ಏನು ಮಾಡ್ಕೊಂಡಿದ್ರಿ ಮೇಡಮ್? ಸ್ವಲ್ಪ ಸಂಘ ಸಂಸ್ಥೆ, ಸ್ವಸಹಾಯ ಸಂಘ, ಮತ್ತೆ VSS ಬ್ಯಾಂಕ್, ದವಸ ಭಂಡಾರ ಅದರಲ್ಲೆಲ್ಲ ಸದಸ್ಯರಾಗಿ ಕಮಿಟಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸರ್, ಮೇಡಮ್ ಅವರು ರಾಜಕೀಯ ಬಂದಿದ್ದಾರಲ್ವ, ಅವರು ಎಷ್ಟು ಸಪೋರ್ಟ್ ಆಗಿ ನೀವು? ನನಗೆ ನನ್ನ ಉದ್ದೇಶ ಅಂದರೆ ನನಗೆ ಜನರಿಗೆ, ಲೋಕಲ್ ಜನರಿಗೆ, ಅವರು ತುಂಬ ಕಾಲನಿ ಇದೆ, ಅವರಿಗೆ ಕರೆಂಟು, ಆಮೇಲೆ ನೀರಿನ ವ್ಯವಸ್ಥೆ, ಅಲ್ಲಿಂದ ಆಮೇಲೆ ಇದು ರೋಡಿನ ವ್ಯವಸ್ಥೆ ನನಗೆ ಎಲ್ಲರಿಗೆ ಮಾಡಿ ಕೊಡಬೇಕಂತ ನಮ್ಮ ವೈಪಿಗೆ ನಾನು ಹೇಳಿದ್ದೀನಿ. ನಿಲ್ಲಿ ಎಲೆಕ್ಷನ್ಗೆ ನಿಲ್ಲಿ ನಿಂತುಬಿಟ್ಟು ಗೆದ್ದುಬಿಟ್ಟು ನಾವು ಕೆಲಸ ಮಾಡಿಕೊಡೋಣ ಅಂತ ನಂದು ಅಭಿಪ್ರಾಯ. ಅವರು ರಾಜಕೀಯ ಬಂದಿದ್ದಾರೆ, ಮತ್ತೆ ಮನೆ ಕೆಲಸ ಕಾರ್ಯಗಳಲ್ಲಿ ಯಾವ ರೀತಿ ಕೆಲಸ ಈಗ ನಡೀತಾ ಇದೆ, ಕೆಲಸ ಬರ್ತಾ ಇದೆ. ಬಂದು ನಮ್ಮ ಭಾಗಕ್ಕೆ ಇವರು B ಬ್ಲಾಕಿಗೆ, ಬ್ಲ್ಯಾಕ್ ಬಂದ ಪಾರ್ಟಿಗೆ ಅವರಿಗೆಲ್ಲ ಮಾಡಿದ್ದಾರೆ. ಏನು ತೊಂದರೆ ಇಲ್ಲ, ಕೆಲಸ ಬಂದಿದ್ದೆಲ್ಲ ಮಾಡಿದ್ದಾರೆ. ಮೇಡಮ್, ರಾಜಕೀಯ ಬರೋದಕ್ಕೆ ಯಾರು ಮೇಡಮ್ ಸ್ಫೂರ್ತಿ? ನನಗೆ ಸ್ಫೂರ್ತಿ ನಮ್ಮ ಹಸ್ಬೆಂಡ್ ತುಂಬಾ ಹೆಲ್ಪ್ ಮಾಡಿದ್ರು. ನೀನಿರು, ನಿಲ್ಲೇಬೇಕು ಅಂತ ನನಗೆ ಇಷ್ಟ ಇರಲಿಲ್ಲ, ಆದರೂ ಸಪೋರ್ಟ್ ಮಾಡಿ, ಮತ್ತೆ ಮಕ್ಕಳು ಸಹ ಅಷ್ಟೇ ತುಂಬಾ ಸಪೋರ್ಟ್ ಮಾಡಿದ್ರು. ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಮತ್ತೆ ಮಾಯಿಟ್ರ ಮಾಯಿಟ್ರ ಬೆಲ್ಲು ಬೋಪಯ್ಯನವರು ತುಂಬಾ ಸಪೋರ್ಟ್ ಮಾಡಿ ನಿಲ್ಲೇಬೇಕಂತೇಳಿ ನಾನು ಅವರು ತುಂಬಾ ಸಪೋರ್ಟ್ ಮಾಡಿದ್ರು. ಮತ್ತೆ ಹಸ್ಬೆಂಡ್ ಒತ್ತಾಯದಿಂದ ನಾನು ರಾಜಕೀಯಕ್ಕೆ ಬರಲು ಕಾರಣ. ಮೇಡಮ್, ನಿಮ್ಮ ಅಧಿಕಾರಾವಧಿಯಲ್ಲಿ ನಿಮ್ಮ ಗ್ರಾಮಕ್ಕೆ ಮತ್ತೆ ನಿಮ್ಮ ಬ್ಲಾಕ್ಗೆ ಯಾವ ಅಭಿವೃದ್ಧಿ ಕಾರ್ಯವನ್ನು ಮಾಡ್ಕೊಂಡಿದ್ದಾರೆ? ಮಾಡಿದ್ದೀನಿ, ತುಂಬಾ ಕೆಲಸ ಕಾರ್ಯವನ್ನು ಮಾಡಿದ್ದೀನಿ. ಶಾಲೆಗೆ, ನಮ್ಮ ಕ್ರಿಶ್ಚಿಯನ್ ಕಾಲೋನಿಯಲ್ಲಿರುವ ಶಾಲೆಗೆ ಕೆಲಸ ಕಾರ್ಯ ಮಾಡಿದ್ದೀನಿ. ಮತ್ತೆ ನಮ್ಮ ಕಾಲೋನಿಯಲ್ಲಿ ನೀರಿನ ವ್ಯವಸ್ಥೆ, ಕುಡಿಯುವ ನೀರು ತುಂಬಾ ತೊಂದರೆ ಇತ್ತು, ಅದನ್ನು ಸಹ ನಾವು ನೀರಿನ ಸರಬರಾಜು ಮಾಡಿ ಅವರಿಗೆ ನೀರು ಕೊಡುವಂತೆ ಮಾಡಿದ್ದೀವಿ. ರಸ್ತೆ, ಅಂಗನವಾಡಿ ತಡೆಗೋಡೆ, ಮತ್ತೆ ಸೇತುವೆ, ಮೋರಿ ಅಂಥದ್ದೆಲ್ಲ ತುಂಬಾ ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಕುಡಿಯುವ ಬಾವಿ ಸಹ ಮಾಡಿದ್ದೀವಿ, ಒಂದು 4-5 ಬಾವಿ ಎಲ್ಲ ಮಾಡಿಕೊಟ್ಟಿದ್ದೀವಿ ಕಾಲೋನಿಗೆ. ಬಸವ ಯೋಜನೆ ಅಡಿಯಲ್ಲಿ ನಾವು ನಮ್ಮ ವಾರ್ಡಿಗೆ ಒಂದು 18-20 ಮನೆ ಸ್ಯಾಂಕ್ಷನ್ ಮಾಡಿ ಇವಾಗ ಆಗ್ತಾ ಇದೆ, ಪೂರ್ತಿ ಆಗಿಲ್ಲ, ಮಾಡ್ತಾ ಇದೆ. ಮತ್ತೆ ಇದು ಇಂದಿರಾ ಆವಾಸ ಯೋಜನೆಯಲ್ಲಿ ಸಹ ಅದು ಸಹ ಹೌದು, ಅದರಲ್ಲಿ ಒಂದು ನಾವು ಬಂದ್ಮೇಲೆ ಒಂದು ವರ್ಷಕ್ಕೆ 2 ಮನೆ ಅಂತೇಳಿ ಸುಮಾರು ಮನೆ, ಒಂದು 6 ಮನೆಯೂ ಆಗಿದೆ. ಹೌದು. ಮತ್ತೆ ಮೇಡಮ್, ನೀವು ರಾಜಕೀಯ ಬಂದ್ಮೇಲೆ ಮತ್ತೆ ಇನ್ನೇನಾದ್ರೂ ಅಭಿವೃದ್ಧಿ ಕಾರ್ಯಗಳನ್ನು ಬರೋದಕ್ಕೆ ಮುಂಚೆ ಅನ್ಕೊಂಡಿದ್ರ ಈ ತರ ಮಾಡ್ಬೇಕು ರಾಜಕೀಯ? ಹೌದು, ತುಂಬಾ ನಮ್ಮಲ್ಲಿ ರೋಡಿಗೆ ತುಂಬಾ ತೊಂದರೆ ಇತ್ತು. ನಮ್ಮ ಮನೆಗೆ ಹೋಗ್ಬೇಕಂದ್ರೆ ಆಟೋ ಗಿಟೋ ಬರ್ತಾ ಇರ್ಲಿಲ್ಲ, ಅದರಿಂದ ನಮ್ಮ ರೋಡಿನ ವ್ಯವಸ್ಥೆ ಸ್ವಲ್ಪ ಮಾಡ್ಬೇಕು. ನಾವು ಬಂದ್ಮೇಲೆ ಮಾಡಿದೀವಿ, ದುರಸ್ಥಿತಿ ಮಾಡಿದೀವಿ, ಸೋಲಿಂಗ್ ಹಾಕಿದೀವಿ, ಆ ತರ ಎಲ್ಲ ಮಾಡಿ. ಹೌದು. ಮುಂದೆ ಏನಾದ್ರೂ ಅಭಿವೃದ್ಧಿ ಕಾರ್ಯ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಅನ್ಕೊಂಡಿದೀನಿ. ಇನ್ನು ಮುಂದಕ್ಕೆ ತುಂಬಾ ಒಳ್ಳೆ ಒಳ್ಳೆ ಕೆಲಸ ಕಾರ್ಯ ಮಾಡಿ ನಮ್ಮ ಗ್ರಾಮಸ್ಥರಿಗೆ ಒಳ್ಳೆ ಹೆಸರನ್ನು ತರಬೇಕಂತ ಯೋಚನೆ ಮಾಡಿದೀನಿ. ಮಾಡ್ಬೇಕು. ಹೌದು ಮೇಡಮ್, ಗ್ರಾಮ ಪಂಚಾಯತ್ ಮತ್ತೆ APL ಮತ್ತೆ BPL ಕಣ್ಣ ಗೊಂದಲ ಇದೆ. ಹೌದು, ಗೊಂದಲ ಇದೆ. ಬಡವರಿಗೆ APL ಕಣ್ಣ ಸಿಕ್ಕಿದೆ. ಹೌದು, ಇವಾಗ APL ಮತ್ತೆ BPL ಇದೆ. ಇವಾಗ ಇದು ಅಕ್ಕಿ ₹1 ಬರೋದ್ರಿಂದ ತುಂಬಾ ಗೊಂದಲ ಆಗ್ತಾ ಇದೆ. ಅದರಿಂದ ತುಂಬಾ ಜನರು ಅದಕ್ಕೆ APL BPL ಅಂತ ಹೇಳಿ ನಾವು ಮಾಡಿಸಿಕೊಟ್ಟಿದೀವಿ. ಬಡವರಿಗೆ ನಾವಾಗಿ ಕರ್ಕೊಂಡು ಹೋಗಿ ಮಾಡಿಕೊಟ್ಟಿಯೂ ಇದೆ. ಹೌದು, ಅಂತ್ಯೋದಯ ಕಾರ್ಡ್, BPL ಕಾರ್ಡ್ ಎಲ್ಲ ಮಾಡಿದೀವಿ. ಬಡವರು ಎಷ್ಟೇ ಹೊತ್ತು ಮನೆಗೆ ಬಂದ್ರು ನೀವು ಹೌದು, ಸಹಕರಿಸ್ತೀನಿ. ಅವ್ರಿಗೆ ಏನ್ ಹೆಲ್ಪ್ ಕೇಳಿದ್ರು ನಾ ಮಾಡಿಕೊಡ್ತೀನಿ, ಬನ್ನಿ ಹೋಗು ಅಂತ ಕರ್ಕೊಂಡು ಅವ್ರ ಜೊತೆ ಹೋಗ್ತೀನಿ. ಮತ್ತೆ ವಿಧವೆ ಪೆನ್ಷನ್ ಅದು ಸಹ ಮಾಡಿಸಿದೀನಿ, ಅದನ್ನು ಸಹ ಮಾಡಿಸಿಕೊಟ್ಟಿದ್ದೀನಿ. ಹೌದು, ಮಾಡಿದ್ದೀನಿ. ಸರ್, ಇವರ ಮೇಡಮ್ ಅವರು ರಾಜಕಾರಣದಲ್ಲಿ ಇದ್ದಾರಲ್ವಾ, ಮತ್ತೆ ನಿಮಗೆ ಎಷ್ಟು ಸಪೋರ್ಟ್ ಮತ್ತೆ ಅವರಿಂದ ಏನಾದ್ರು ಉಪಕಾರ ಆಗ್ತಾ ಇದೆಯಾ ಊರಿನ ಜನರಿಗೆ ಮತ್ತೆ ಬೇರೆಯವರಿಗೆ? ಊರಿನ ಜನ ಎಲ್ಲ ಹೇಳ್ತಾರೆ, ಇವ್ರು ಬಂದ ಮೇಲೆ ನಮ್ಮ ಏರಿಯಾಕ್ಕೆ ಪರವಾಗಿಲ್ಲ, ಒಳ್ಳೆ ಕೆಲಸ ನಡೀತಾ ಇದೆ, ಕೆಲಸ ಮಾಡ್ತಾ ಇದ್ದಾರೆ, ತುಂಬ ಖುಷಿ. ಇನ್ನೂ 2-3 ವರ್ಷ ಇದೆ, ಇನ್ನೂ ಕೆಲಸ ತುಂಬ ಮಾಡಲಿಕ್ಕಿದೆ. ಕೆಲಸ ಇನ್ನೂ ಬೇಕಾದಷ್ಟು ನಾವು ಬಂದು ನಿಮಗೆ ಸಪೋರ್ಟ್ ಮಾಡ್ತೇವೆ. ಬಂದು ಇನ್ನು ಪಂಚಾಯತಿಗೆ ಅಪ್ಲಿಕೇಶನ್ ಕೊಟ್ಟು ಏನು ಕೆಲಸ ಇದೆ ಅದೆಲ್ಲ ನಾನು ಹೇಳಿದ್ದೀನಿ ನಮ್ಮ ಭಾಗದವರೆಲ್ಲರೂ. ಅವರಿಗೆಲ್ಲರೂ ಏನೇನು ಬೇಕಾಗುತ್ತೆ ಕೆಲಸ, ಅದಕ್ಕೆ ಬಂದು ನೀವು ಅಪ್ಲಿಕೇಶನ್ ಕೊಡಿ. ಅಪ್ಲಿಕೇಶನ್ ಕೊಟ್ಟ ಮೇಲೆ ಸ್ಯಾಂಕ್ಷನ್ ಆಗಿ ಅದು ಅಲ್ಲಿಂದ ಪೊನ್ನಾಪೇಟೆಯಿಂದ ಸ್ಯಾಂಕ್ಷನ್ ಆಗಿ ಬರಬೇಕು. ಬಂದ ಮೇಲೆ ನಿಮಗೆ ಕೆಲಸ ಆಗುತ್ತೆ.
ಈಗ ಹೇಳಿದ ತಕ್ಷಣ ಆಗಲ್ಲ, ಯಾವ ಕೆಲಸನೂ ಆಗಲ್ಲ. ಕೆಲ್ಸ ಏನಾದ್ರು ಅರ್ಜಿ ಕೊಟ್ಟೇ ಒಂದು ಮಾಡ್ಬೇಕು. ಕೆಲಸ ಮಾಡಿದ್ರೆ ಅದು ಒಂದು 6-7 ತಿಂಗಳು ಆಗ್ಬೇಕು, ಅದು ಬಂದು ಅಲ್ಲ sanction ನಾವು ಇವಾಗ ಕೆಲ್ಸಕ್ಕೆ ಹೆಸರು ಕೊಡ್ತೀವಿ, ನೋಂದಣಿ ಮಾಡ್ತೀವಿ, ಅಲ್ಲಿಂದ ಅದು ಅಪ್ರೂವ್ ಬರ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಕಾಯ್ಲೇಬೇಕು ನಾವು. ಆ ರೀತಿ ಸರ್ಕಾರದ ಸುತ್ತೋಲೆ ಬಂದ ನಂತರ ನಾವು ಮಾಡ್ತೀವಿ. ಹೌದು. ಮೇಡಮ್, ಇನ್ನೂ ರಾಜಕೀಯದಲ್ಲಿ ಮುಂದುವರಿಬೇಕು ಅಂತ ಅನ್ಕೊಂಡಿದ್ದೀರಾ? ಇಲ್ಲ, ಇನ್ನು ಒಂದ್ಸಲ ಯೋಚನೆ ಮಾಡುವಾಗ ಸಾಕು 5 ವರ್ಷ ಮುಗಿದ್ರೆ ಸಾಕು ಅಂತ ಆಗ್ತದೆ. ಒಂದೊಂದ್ಸಲ ನಮ್ಮ ಇದರಲ್ಲಿ ನೋಡ್ಬೇಕಾದ್ರೆ ಇಲ್ಲ, ನಾವು ಇನ್ನು ನಿಂತು ಮುಂದಕ್ಕೆ ಇವಾಗ ಇದು ಗ್ರಾಮ ಪಂಚಾಯಿತಿಯಲ್ಲಿ ಆಯ್ತು, ಇನ್ನು ತಾಲೂಕ್ ಪಂಚಾಯಿತಿಯಲ್ಲಿ ಬಂದಾದ್ರು ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡುವ. ನಮ್ಮ ಚುನಾವಣೆ ಸ್ಪರ್ಧಿಸಿ ಏನಾದ್ರೂ ಮುಂದಕ್ಕೆ ಒಳ್ಳೇದು ಮಾಡುವಂತ ಯೋಚನೆ ಮಾಡಿದೀನಿ. ಅದೆಲ್ಲ ಇನ್ನು ದೇವರ ಇಚ್ಛೆ ಅಲ್ಲ. ಹೌದು. ಮತ ಹಾಕಿರುವಂತ ಮತದಾರರಲ್ಲ, ಅವ್ರಿಗೆ ಈ ಮೂಲಕ ಒಂದು ಎರಡು ಮಾತಾಡಲಿಕ್ಕೆ. ಹೌದು, ನಮ್ಮ ಕ್ರಿಶ್ಚಿಯನ್ ಕಾಲನಿ ವಾರ್ಡಿಂದ ಎಲ್ಲರೂ ತುಂಬಾ ಸಹಕಾರ ಕೊಟ್ಟಿದ್ದಾರೆ ನನಗೆ. ಎಲ್ಲರೂ ಸಪೋರ್ಟ್ ಮಾಡಿ, ಮತ್ತೆ ನಮ್ಮ ಸೂರ್ಯಲೆ ಫ್ಯಾಮಿಲಿ ಅವರು ತುಂಬಾ ಸಪೋರ್ಟ್ ಮಾಡಿ ಬೆನ್ನೆಲುಬಾಗಿ ನಿಂತು ನನ್ನನ್ನು ಮುಂದಕ್ಕೆ ಬರಲು ಅವರು ತುಂಬಾ ಸಹಾಯ ಮಾಡಿದ್ದಾರೆ. ಇಡೀ ನಮ್ಮ ವಾರ್ಡ್ ಕೆದೂರು ಮತ್ತೆ ಕ್ರಿಶ್ಚಿಯನ್ ಕಾಲನಿ ವಾರ್ಡ್ ಅವರಿಗೆ ನಾನು ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸ್ತೇನೆ. ಹೌದು, ತುಂಬಾ ಸಹಾಯ ಮಾಡಿದ್ದಾರೆ. ಹೌದು, ಮಾಡಿದ್ದಾರೆ. ಹೌದು. ಅದೇ, ಇವರು ರಾಜಕೀಯ ಜೀವನದಲ್ಲಿ ಇಷ್ಟೊಂದು ಅನುಭವ ಪಡ್ಕೊಂಡಿದ್ದಾರೆ. ಮತ್ತೆ ಇವರು ಮುಂದೇನು ರಾಜಕೀಯದಲ್ಲಿ ಉತ್ತಮ ಸಾಧನೆ ಮಾಡಿ ಬಡವರ ಮತ್ತು ಜನರ ಜೀವನವಾಗಿ ಉತ್ತಮವನ್ನು ನಡೆಸಲಿ ಅಂತ ತಿಳ್ಕೊಂಡು ಇಷ್ಟೊತ್ತು ಮಾತಾಡಿ ನಮಗೆ ಉತ್ತಮ ಸಲಹೆ ಮತ್ತು ಅನುಭವವನ್ನು ತೋರಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.